ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಭಾರತೀಯ ಜನತಾ ಪಕ್ಷದ ಒಂದು ವಿದ್ಯಮಾನಗಳ ಬಗ್ಗೆ ಈ ಸಂಚಿಕೆಯ ಮೂಲಕ ನಾಡಿನ ಜನತೆಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಅದು ಕೂಡ ಭಾರತೀಯ ಜನತಾ ಪಕ್ಷ ಅಧಿಕಾರದಿಂದ ದೂರ ಉಳಿದು ಬಹುತೇಕ ದಿನಗಳಾದವು. ಆದರೂ ಕೂಡ ಆ ಒಂದು ಪಕ್ಷದಲ್ಲಿ ಏನೇನು ಘಟನಾವಳಿಗಳು ಆಗ್ತಾ ಇವೆ, ಆಗಿದ್ದಾವೆ ಮತ್ತು ಮುಂದೆ ಯಾವ ರೀತಿ ಆಗಬಹುದು ಅನ್ನುವಂಥ ಒಂದು ವಿಷಯ ವಿಶ್ಲೇಷಣೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಚುರ ಪಡಿಸ್ತಾ ಇದ್ದೇನೆ. ನಿಜಕ್ಕೂ ಕೂಡ ಭಾರತೀಯ ಜನತಾ ಪಕ್ಷ ಅಂತಂದ್ರೇ ಅದೊಂದು ಬೆಂಕಿ ಚೆಂಡು ಅನ್ನುವಂಥ ಸಾಮಾನ್ಯ ಜನರಿಗೂ ಕೂಡ ಅನ್ನಿಸ್ತಾ ಇರೋದು ಸ್ವಾಭಾವಿಕ. ಹಾಗಿದ್ದ ಕೇಂದ್ರದಲ್ಲಿರ್ತಕ್ಕಂಥ ನಾಯಕರಂತೆ ಕರ್ನಾಟಕದಲ್ಲಿಯೂ ಕೂಡ ಅಂಥ ನಾಯಕರ ಒಂದು ಪ್ರಭಾವಳಿ ಇನ್ನೂವರೆಗೂ ಕೂಡ ಆಗಿಲ್ಲ. ಯಾಕಂದರೆ ಹಿಂದಿದ್ದರು ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರು ಸಾಕಷ್ಟು ಪ್ರಮಾಣದಲ್ಲಿ ಹೋರಾಟಗಳನ್ನು ಮಾಡಿ ಪಕ್ಷವನ್ನು ಹೇಗಾದರೂ ಮಾಡಿ ನಾವು ಅಧಿಕಾರಕ್ಕೆ ತರಬೇಕು, ನಾವು ಅಧಿಕಾರದಲ್ಲಿ ಇರಬೇಕು ಅನ್ನುವಂಥ ಒಂದು ಧೈರ್ಯದಿಂದ ಪಕ್ಷದ ಬೆಳವಣಿಗೆ ಮತ್ತು ಅದನ್ನು ಯಾವ ರೀತಿ ನಾವು ಬೆಳೆಸಬೇಕು ಮತ್ತು ಆ ಬೆಳೆಸಿದಂಥ ಪಕ್ಷದಿಂದ ನಾವು ಯಾವ ರೀತಿ ಅಧಿಕಾರವನ್ನು ಅನುಭವಿಸಬೇಕು ಅನ್ನೋದನ್ನು ಅವರಿಂದ ನೋಡಿ ನಾವು ಕಲ್ಕೊಳ್ಬೇಕು ಅನ್ನುವಂಥದ್ದು ಈಗಿನ ನಾಯಕರಲ್ಲಿ ಅದು ಯಾಕೋ ಏನೂ ಕಾಣಿಸ್ತಾ ಇಲ್ಲ ಅನ್ನುವಂಥ ವಿಚಾರಗಳು ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇರೋದು ಕೂಡ ಸ್ವಾಭಾವಿಕ. ಹಾಗಿದ್ದಾಗ ಭಾರತೀಯ ಜನತಾ ಪಕ್ಷ ನಿಜಕ್ಕೂ ಕೂಡ ಹಿಂದುತ್ವವನ್ನು ಪ್ರಚುರಪಡಿಸ್ತಿರ್ತಕ್ಕಂಥದ್ದು ಹಾಗೂ ಹಿಂದೂಗಳ ಒಂದು ಭಾವನೆಗಳಿಗೆ ಬೆಲೆಯನ್ನು ನೀಡ್ತಿರ್ತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷ. ಜೊತೆಗೆ ಅಲ್ಲಿ ಆಗಿ ಹೋಗಿರ್ತಕ್ಕಂಥ ರಾಷ್ಟ್ರ ಮಟ್ಟದಲ್ಲಿ ಆಗಿ ಹೋಗಿರ್ತಕ್ಕಂಥ ಘಟಾನುಘಟಿ ನಾಯಕರ ಒಂದು ಹೆಸರುಗಳನ್ನು ಕೂಡ ನಾವು ತೆಗೆದುಕೊಂಡಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶ ಕಂಡ ಅಪರೂಪದ ಒಬ್ಬ ಮುತ್ಸದ್ದಿ ರಾಜಕಾರಣಿಗಳು, ಮಾಜಿ ಪ್ರಧಾನಮಂತ್ರಿಗಳು. ಹಾಗಿರುವಾಗ ಲಾಲ್ ಕೃಷ್ಣ ಅಡ್ವಾಣಿಯವರ ಒಂದು ಪರಿಶ್ರಮದಿಂದ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡಿಯುವಂಥ ಸ್ಥಾನಕ್ಕೆ ಬಂದಿತು, ಅದರಲ್ಲೇನೂ ತಪ್ಪಿಲ್ಲ. ಹಾಗಿದ್ದಾಗ ಅಂಥ ಧೀಮಂತ ನಾಯಕರು ಇದ್ದು ಪಕ್ಷವನ್ನು ಸಂಘಟಿಸಿ ಬೆಳೆಸಿ ಪ್ರೋತ್ಸಾಹಿಸಿ ಅದನ್ನು ದೇಶದಾದ್ಯಂತ ವ್ಯಾಪಿಸಿ ಅದರ ಒಂದು ಬೆಳವಣಿಗೆಗೆ ಕಾರಣೀಕರ್ತರಾದಂಥ ಅಟಲ್ ಬಿಹಾರಿ ವಾಜಪೇಯಿಯವರು ಹಾಗೂ ಲಾಲ್ ಕೃಷ್ಣ ಅಡ್ವಾಣಿಯವರನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಲೇಬೇಕು. ಹಾಗಿದ್ದಾಗ ಈಗ ಅವರಂಥ ನಾಯಕರು ಇಲ್ಲವೇನೋ ಅನ್ನುವಂಥ ಪರಿಸ್ಥಿತಿ ನಮಗೆ ಒದಗಿ ಬಂದಿದ್ದರೂ ಕೂಡ ಈಗಲೂ ಕೂಡ ನರೇಂದ್ರ ಮೋದಿಜಿಯವರು ಹಾಗೂ ಅಮಿತ್ ಶಾರವರು, ಯೋಗಿ ಆದಿತ್ಯನಾಥರವರು ಕೂಡ ಇದ್ದಾರೆ ಅಂತ ಒಬ್ಬ ಮುತ್ಸದ್ದಿ ರಾಜಕಾರಣಿಗಳು. ಜೊತೆಗೆ ಅವರಿಗೆ ದೇಶದ ಮೇಲೆ ಇರತಕ್ಕಂಥ ಅಭಿಮಾನ ಮತ್ತು ದೇಶವಾಸಿಗಳ ಮೇಲೆ ಅವರಿಗೆ ಇರ್ತಕ್ಕಂಥ ಕಳಕಳಿಯನ್ನು ಕೂಡ ನಾವು ಯಾರು ಕೂಡ ಪ್ರಶ್ನೆ ಮಾಡಲಿಕ್ಕೂ ಕೂಡ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿ ಈಗ ನಮಗೆ ಇದೆ. ಹಾಗಿದ್ದಾಗ ಯಾವತ್ತೂ ಕೂಡ ನಾವು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತಿರ್ತಕ್ಕಂಥ ಬಹುತೇಕ ಎಲ್ಲರಿಗೂ ಕೂಡ ಭಾರತೀಯ ಜನತಾ ಪಕ್ಷ ಏನಾದರೂ ಒಂದು ಕೆಲಸ ಮಾಡುತ್ತೆ, ಜೊತೆಗೆ ಭಾರತೀಯ ಜನತಾ ಪಕ್ಷದಿಂದ ನಮ್ಮ ದೇಶ ಉದ್ಧಾರವಾಗಬಹುದು ಅನ್ನುವಂಥ ಭಾವನೆಗಳು ಕೂಡ ಹಿಂದಿನೂ ಇದ್ದು ಈಗಲೂ ಇವೆ, ಮುಂದಿನೂ ಕೂಡ ಇರ್ತವೆ. ಯಾಕಂದ್ರೆ ಅಂಥ ಒಂದು ಸನ್ನಿವೇಶದಲ್ಲಿ ಆ ಪಕ್ಷವನ್ನು ಬೆಳೆಸಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಡ್ವಾಣಿಯವರ ಶ್ರಮ ನಿಜಕ್ಕೂ ಕೂಡ ನಮಗೆ ಈಗ ಅದನ್ನು ನಾವು ಉಣ್ತಾ ಇದ್ದೇವೆ ಅನ್ನುವಂಥ ಭಾವನೆಯಲ್ಲಿ ಭಾರತೀಯರು ಕೂಡ ಇದ್ದಾರೆ. ಹಾಗಿರುವಾಗ ಅಂಥ ಒಬ್ಬ ಧೀಮಂತ ನಾಯಕರು ಯಡಿಯೂರಪ್ಪ ಮತ್ತು ಈಶ್ವರಪ್ಪನವರನ್ನು ಹೊರತುಪಡಿಸಿ ಕರ್ನಾಟಕದಲ್ಲಿ ಮತ್ತಾರೂ ಇಲ್ಲವೇ ಅನ್ನುವಂಥ ಒಂದು ಶೂನ್ಯ ಕಾಡ್ತಾ ಇದೆ. ಅದು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ. ಹಾಗಿದ್ದಾಗ ವಿಜಯೇಂದ್ರರವರು ಯುವಕರು, ಚಾಣಾಕ್ಷಮತಿಗಳು, ಜೊತೆಗೆ ಅಷ್ಟೇ ತಂದೆಯ ಒಂದು ಅಧಿಕಾರದ ಅವಧಿಯಲ್ಲಿ ಹಾಗೂ ಪಕ್ಷವನ್ನು ಬೆಳೆಸುವಂಥ ಸನ್ನಿವೇಶಗಳಲ್ಲಿ ಅವರನ್ನು ಹತ್ತಿರದಿಂದ ನೋಡಿರ್ತಕ್ಕಂಥ ಒಬ್ಬ ಯುವ ನಾಯಕ. ಆದರೆ ಅವರಿಗೆ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ಘಟಕದಲ್ಲಿಯೇ ಅಷ್ಟೊಂದು ಪ್ರಮಾಣದಲ್ಲಿ ಹಿಡಿತ ಯಾಕೋ ಇಲ್ಲವೇನೋ ಅನ್ನುವಂಥ ಭಾವನೆಗಳು ಕೂಡ ಉದ್ಭವಿಸಿರೋದು ಕೂಡ ಸ್ವಾಭಾವಿಕ. ಹಾಗಿದ್ದಾಗ ಇವರು ಭಾರತೀಯ ಜನತಾ ಪಕ್ಷವನ್ನು ಬೆಳೆಸಲಿಕ್ಕೆ ಎಷ್ಟೇ ಒಂದು ಪ್ರಯತ್ನವನ್ನು ಮಾಡಿದರೂ ಕೂಡ ಆ ಒಂದು ನಿಟ್ಟಿನಲ್ಲಿ ಇನ್ನೂ ಕಾರ್ಯಗತವಾಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಅದು ಈಗ ಜನಜನಿತವಾಗಿದೆ ಅನ್ನುವಂಥ ಭಾವನೆಗಳು ಕೂಡ ಕಾರ್ಯಕರ್ತರಲ್ಲಿ, ನಾಯಕರಲ್ಲಿ ಹಾಗೂ ಮುಖಂಡರಲ್ಲಿ, ಶಾಸಕರಲ್ಲಿಯೂ ಕೂಡ ಮೂಡಿರುವುದು ಕೂಡ ಸತ್ಯ. ಹಾಗಿದ್ದಾಗ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಹಾಗೂ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಕೂಡ ಬದಲಾವಣೆ ಮಾಡಿದರೆ ಮುಂದೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ನೆಲೆಯೂರಿ ನಿಲ್ಲುವಂತೆ ಹಾಗೂ ಆ ಒಂದು ಪಕ್ಷದ ಬೆಳವಣಿಗೆಗೆ ಶ್ರಮ ಹಾಕುವಂಥ ನಾಯಕರ ಒಂದು ನಿರೀಕ್ಷೆಯಲ್ಲಿ
ಕೇಂದ್ರದ ನಾಯಕರು ಇದ್ದಾರೆ. ಹಾಗಿರುವಾಗ ಅವರು ಈಗ ಏನು ಮಾಡಬೇಕು ಅಂತಂದರೆ, ಕರ್ನಾಟಕದ ರಾಜ್ಯದ ಮಟ್ಟಿಗೆ ನಾನು ಹೇಳ್ತಾ ಇರೋದು, ನಿಜಕ್ಕೂ ಕೂಡ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಬಗ್ಗೆ ಕಳಕಳಿ ಉಳ್ಳಂಥವರು ಹಾಗೂ ಪಕ್ಷವನ್ನು ಬಲಪಡಿಸಲು ತಮ್ಮನ್ನು ತಾವು ಅರ್ಪಿಸಿಕೊಂಡಂಥ ಸಾಕಷ್ಟು ನಾಯಕರಿದ್ದಾರೆ. ಅಂಥ ನಾಯಕರನ್ನು ನಾವು ಹೆಕ್ಕಿ ತೆಗಿಬೇಕು. ಯಾಕಂದರೆ ಅವರಲ್ಲಿ ಕೆಲವೊಬ್ಬರ ಹೆಸರುಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶ್ರೀರಾಮುಲು ಕೂಡ ನಾಯಕ ಜನಾಂಗದ ಒಬ್ಬ ಅಪ್ರತಿಮ ನಾಯಕರು. ಜೊತೆಗೆ ಶೋಭಾ ಕರಂದ್ಲಾಜೆ ಒಕ್ಕಲಿಗರ ಒಬ್ಬ ಪ್ರತಿನಿಧಿ ಅಂತ ಹೇಳ್ಬೋದು. ಅದು ಕೂಡ ಬೆಂಕಿಯ ಚೆಂಡು. ಉಮಾಭಾರತಿಯವರ ಒಂದು ಕೆಚ್ಚು ಶೌರ್ಯ ಶೋಭಾ ಕರಂದ್ಲಾಜೆಯವರಲ್ಲಿ ನಾವು ಕಾಣ್ಬೋದು. ಜೊತೆಗೆ ಆಡಳಿತದ ಅನುಭವ ಕೂಡ ಇದೆ. ಆಮೇಲೆ ಅನಂತಕುಮಾರ್ ಹೆಗಡೆಯವರಿಗೆ ಈಗ ಅವರಿಗೆ ಯಾವುದೇ ಒಂದು ಸ್ಥಾನಮಾನಗಳು ಕೂಡ ಪಕ್ಷದಲ್ಲಿ ಇಲ್ಲ. ಅವರು ಕೂಡ ಬೆಂಕಿಯನ್ನು ಉಗುಳುವಂಥ ಒಬ್ಬ ದಿಟ್ಟ ನಾಯಕ. ಅದು ಕೂಡ ಹುಬ್ಬಳ್ಳಿ ಈದ್ಗಾ ಮೈದಾನದ ಸಮಯದಲ್ಲಿ ಅವರು ಮಾಡಿರ್ತಕ್ಕಂಥ ಒಂದು ಚೇತೋಹಾರಿ ಕೆಲಸವನ್ನು ಭಾರತದ ಇತಿಹಾಸದಲ್ಲಿ ಬರೆದಿರ್ತಕ್ಕಂಥದ್ದು ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿಯೂ ಕೂಡ ಮೆಲುಕು ಹಾಕುವಂಥ ಒಂದು ಘಟನೆಗಳನ್ನು ಅನಂತಕುಮಾರ್ ಹೆಗಡೆಯವರು ಕೂಡ ಮಾಡಿದ್ದಾರೆ. ಆಮೇಲೆ ಮೂವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಸೂಚನೆ ಮಾಡಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತೈತಿ. ಯಾಕಂದರೆ ಇನ್ನೂ ಸಾಕಷ್ಟು ಜನ ಅನುಭವಿ ರಾಜಕಾರಣಿಗಳು ಇದ್ದಾರೆ, ಅವರನ್ನು ಕೂಡ ಪರಿಗಣಿಸ್ಬೋದು. ಯಾಕಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ನಾಯಕರಿಗೆ ಕೊರತೆಯೇನೂ ಇಲ್ಲ ಅಂತ ಪಕ್ಷ ಭಾರತೀಯ ಜನತಾ ಪಕ್ಷ. ಹೀಗಿರುವಾಗ ಆ ಪಕ್ಷಕ್ಕೆ ಕಾಯಕಲ್ಪ ಕೊಟ್ಟು ಮುಂದಿನ ಚುನಾವಣೆಯಲ್ಲಿ 2028ರ ಚುನಾವಣೆಯಲ್ಲಿ ಹಾಗೂ 2029ರಲ್ಲಿ ಬರ್ತಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶಾಸಕರನ್ನು ಮತ್ತು ಸಂಸದರನ್ನು ಆಯ್ಕೆ ಮಾಡಿ ಕಳಿಸುವಂಥ ಒಂದು ಪಕ್ಷ, ಆ ಪಕ್ಷದ ಒಂದು ಚುಕ್ಕಾಣಿಯನ್ನು ಹಿಡಿಯುವಂಥ ನಾಯಕರ ಕೈಯಲ್ಲಿ ಇರ್ತೈತಿ. ಯಾಕಂದರೆ ಬೇರು ಮಟ್ಟದಿಂದ ಬೆಳೆಸುವಂಥ ಅವಶ್ಯಕತೆ ಇಲ್ಲ. ಜನರಿಗೆ ಪಕ್ಷದ ಪ್ರಣಾಳಿಕೆಯನ್ನು ಹಾಗೂ ಅವರ ಕಾರ್ಯ ಚಟುವಟಿಕೆಗಳನ್ನು ತಿಳಿಸಿದರೆ ಸಾಕು. ಬಹುತೇಕರು ಕೂಡ ಭಾರತೀಯ ಜನತಾ ಪಕ್ಷದ ಪರವಾಗಿ ಒಲವನ್ನು ಉಳ್ಳಂಥ ಜನ ಇದ್ದಾರೆ. ಹಾಗಿರುವಾಗ ಆ ಪಕ್ಷಕ್ಕೆ ಒಬ್ಬ ನಾಯಕ ಅನ್ನೋರು ಬೇಕು. ಹಾಗಿದ್ದಾಗ ಸಾಕಷ್ಟು ನಾಯಕರು ಯಾವುದೇ ತಪ್ಪನ್ನು ತಿಳಿದುಕೊಳ್ಳಬಾರ್ದು. ಯಾಕಂದರೆ 3 ಜನರನ್ನು ಮಾತ್ರ ನಾನು ಹೆಸರಿಸಿದ್ದೇನಲ್ಲ, ಅದಕ್ಕಾಗಿ ತಾವು ನಮ್ಮ ಮೇಲೆ ಕ್ಷಮೆ ಇರಲಿ. ಆಮೇಲೆ ಈಗಾಗಲೇ ಕೇಂದ್ರದ ವರಿಷ್ಠ ಮಂಡಳಿಯು ಕರ್ನಾಟಕದಲ್ಲಿ ನಾಯಕತ್ವದ ಬದಲಾವಣೆ ಮಾಡುವಂಥ ಚಿಂತನೆಯಲ್ಲೂ ಕೂಡ ಇದೆ. ಹಾಗಿದ್ದಾಗ ಈಗ ಅದು ಹಲವಾರು ಮುಖಂಡರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದೆ. ಕೇಂದ್ರದ ಸಂಘಟನಾ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಇವರು ಯಾರು, ಶಿವಪ್ರಕಾಶ್ ಸಹ ಸಂಘಟನಾ ಕಾರ್ಯದರ್ಶಿಗಳು, ಜೊತೆಗೆ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬೈ ಜಯಂತನವರು ಈಗಾಗಲೇ ಬೆಂಗಳೂರಿಗೆ ಬಂದು ತಮ್ಮ ಒಂದು ಪಕ್ಷದ ಪದಾಧಿಕಾರಿಗಳ ಒಂದು ಮೀಟಿಂಗ್ ಮಾಡಿ ಯಾರನ್ನು ಆಯ್ಕೆ ಮಾಡಿದರೆ ಒಳ್ಳೆಯದಾಗುತ್ತದೆ, ಮುಂದಿನ ದಿನಮಾನಗಳಲ್ಲಿ ಪಕ್ಷದ ಒಂದು ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಅನ್ನುವಂಥ ಮೀಟಿಂಗ್ಗಳನ್ನು ಕೂಡ ಮಾಡಿದ್ದಾರೆ. ಈಗಲೂ ಇನ್ನು ಮುಂದಿನೂ ಕೂಡ ಮಾಡ್ತಾರೆ. ಹಾಗಿದ್ದಾಗ ವಿಜಯೇಂದ್ರರವರಿಗೆ ಸಾಧ್ಯತೆ ಇಲ್ಲ ಅಂತೇನಿಲ್ಲ, ಅವರಿಗೂ ಕೂಡ ಸಾಧ್ಯತೆ ಇದೆ. ಅವರು ಇನ್ನೊಂದು ಸ್ವಲ್ಪ ಮೈಚಳಿಯನ್ನು ಬಿಟ್ಟು ಹೊರಗೆ ಬಂದರೆ ಸಾಕಷ್ಟು ಪ್ರಮಾಣದಲ್ಲಿ ಅವರು ಕೂಡ ಅನುಭವ ಉಳ್ಳಂಥವರು, ಅದು ಯುವಕರು, ಅವರಿಗೂ ಕೂಡ ಒಂದು ಒಳ್ಳೆಯ ಭವಿಷ್ಯವಿದೆ. ಹಾಗಿದ್ದಾಗ ಈಗಾಗಲೇ ಅವರು ಅಧ್ಯಕ್ಷ ಸ್ಥಾನದಲ್ಲಿ ಇರೋದರಿಂದ ಈ ಸಲ ಈ ಅನಂತಕುಮಾರ್ ಹೆಗಡೆಯವರು, ಶೋಭಾ ಕರಂದ್ಲಾಜೆಯವರು, ಜೊತೆಗೆ ಶ್ರೀರಾಮುಲು ಅವರಿಗೆ ಈ ಒಂದು ಪಕ್ಷದ ಅಧ್ಯಕ್ಷ ಸ್ಥಾನ ಸಿಗಲಿ ಅನ್ನುವಂಥ ಭಾವನೆ ಬಹುತೇಕ ಕಾರ್ಯಕರ್ತರಲ್ಲಿ ಹಾಗೂ ಮುಖಂಡರಲ್ಲಿ ಇದೆ ಅನ್ನುವಂಥ ಸಂದೇಶವನ್ನು ಈ ಸಂಚಿಕೆಯ ಮೂಲಕ ಭಾರತೀಯ ಜನತಾ ಪಕ್ಷದ ವರಿಷ್ಠರಿಗೆ ತಿಳಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗೋಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಚಾನಲ್ಲು, ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ನಾಡಿನ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರ.